ಹೇ ಗೈಸ್, ರಾಜ್ ಫಿಲ್ಮ್ ಟಾಕೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ದರ್ಶನ್ ಸರ್ ಅವ್ರದ್ದು ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಡೆವಿಲ್ ಸಿನಿಮಾ ಟ್ರೈಲರ್ಗೋಸ್ಕರ ಎಷ್ಟೊಂದು ಅಭಿಮಾನಿಗಳು ಕಾಯ್ತಾ ಇದ್ರು. ನಾನು ಕಾಯ್ತಾ ಇದ್ದ ಆಕ್ಚುಲಿ ನಾನು ಈ ವರ್ಷದಲ್ಲಿ ಈ ಡಿಸೆಂಬರ್ದಲ್ಲಿ 2 ಸಿನಿಮಾಗೋಸ್ಕರ ಅಂತೂ ಫುಲ್ ಕಾತರದಿಂದ ಕಾಯ್ತಾ ಇದ್ದೀನಿ. ಯಾವ್ದಪ್ಪ ಅಂದ್ರೆ ಡೆವಿಲ್ ಸಿನಿಮಾ, ದರ್ಶನ್ ಸರ್ ಅವ್ರದ್ದು, ಮಾರ್ಕ್ ಸಿನಿಮಾ, ಕಿಚ್ಚ ಸುದೀಪ್ ಸರ್ ಅವ್ರದ್ದು. ಸೊ ಈ 2 ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀನಿ. ಮೊದಲನೇದಾಗಿ 11ನೇ ತಾರೀಕು ಬರೋ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಹೇಗಪ್ಪ ಅನಿಸ್ತಂದ್ರೆ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಹೈ ಲೆವೆಲ್, ಸೈಕೋ, ಹಂಗೆ ಹಿಂಗೆ ಏನೇನೋ ಅನ್ಸ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ಓಕೆ ಗುರು, ಚೆನ್ನಾಗೈತೆ ಗುರು ಟ್ರೈಲರ್. ಓಕೆ, ಟ್ರೈಲರ್ ಚೆನ್ನಾಗೈತೆ, ಸಿನಿಮಾ ಏನೋ ಚೆನ್ನಾಗಿರ್ಬೋದು ಅಂತ ಅನಿಸ್ತು. ಟ್ರೈಲರ್ ನನಗೆ ಓಕೆ ಅಂತ ಅನಿಸ್ತು. ಯಾಕಪ್ಪ ಅಂದ್ರೆ ಟ್ರೈಲರ್ ಅಲ್ಲಿ ತುಂಬಾ ರಿಚ್ ಆಗಿ ತೋರ್ಸವ್ರೆ. ದರ್ಶನ್ ಸರ್ ಅವ್ರನ್ನ ಸಖತ್ ಸ್ಟೈಲಿಶ್ ಆಗಿ ತೋರ್ಸವ್ರೆ. ಸೊ ದರ್ಶನ್ ಹಾರ್ಡ್ ಕೋರ್ ಫ್ಯಾನ್ಸ್ ಇರ್ತಾರಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾವೆಲ್ಲ ಸಿನಿಮಾ ಲವರ್ಸ್ ಗುರು. ಸೊ ನಮ್ಗೆ ಒಂಥರ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ದರ್ಶನ್ ಸರ್ ಅವ್ರದ್ದು ಆಕ್ಚುಲಿ ಈ ಸಿನಿಮಾ ಡೈರೆಕ್ಟರ್ ಅವರೊಳಗರು ಮಿರಾನಾ ಪ್ರಕಾಶ್ ಅವರು ತಾರಕ್ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಸೊ ಆ ಸಿನಿಮಾ ಆದ್ಮೇಲೆ ಈ ಸಿನಿಮಾ ತೆಗಿತಾವ್ರ ಅಂತ ಅನ್ಕೊಂತಿದೀನಿ. ಸೊ ನೋಡೋಣ. ಆಕ್ಚುಲಿ ಸ್ಟೋರಿನ ಜಾಸ್ತಿ ಬಿಟ್ಕೊಟ್ಟಿಲ್ಲ. ಸೊ ಟ್ರೈಲರ್ ದಲ್ಲಿ ಬರೀ ಡೈಲಾಗ್ಸ್ ಗಳಿತ್ತು, ವಾರ್ನಿಂಗ್ ಸೀನ್ಸ್ ಗಳಿತ್ತು. ದರ್ಶನ್ ಸರ್ ಅವರು ಸ್ಟೈಲಿಶ್ ನ ಸಖತ್ತಾಗಿ ಕಾಸ್ಟ್ಯೂಮ್ ಡಿಸೈನ್ಸ್ ಎಲ್ಲ ಸಖತ್ತಾಗಿ ಮಾಡೋರು. ಅದು ನನಗೆ ಇಷ್ಟ ಆಯ್ತು ಟ್ರೈಲರ್ ಅಲ್ಲಿ. ಆಮೇಲೆ ದರ್ಶನ್ ಸರ್ ಅವ್ರ ವಾರ್ನಿಂಗ್ ಸೀನ್ಸ್ ಆಗಿರ್ಲಿ, ದರ್ಶನ್ ಸರ್ ಹೇರ್ ಸ್ಟೈಲ್ ಆಗಿರ್ಲಿ, ದರ್ಶನ್ ಸರ್ ವಾಕಿಂಗ್ ಸ್ಟೈಲ್ ಆಗಿರ್ಲಿ, ದರ್ಶನ್ ಸರ್ ಅವ್ರ ಆ ಪ್ರೆಸೆನ್ಸ್ ಆಗಿರ್ಲಿ, ದರ್ಶನ್ ಸಾರೇ ನನಗೆ ಇಷ್ಟ ಆದ್ರು ಗುರು ಈ ಟ್ರೈಲರ್ ಅಲ್ಲಿ ಅಂತ ಹೇಳ್ತೀನಿ. ತುಂಬಾನೇ ರಿಚ್ ಆಗಿ ಮಾಡೋರೆ, ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡೋರೆ. ಅದೆಲ್ಲ ಸೈಡ್ ಪಕ್ಕಕ್ಕೆ ಬಿಟ್ರೆ ದರ್ಶನ್ ಸರ್ ವಾಕಿಂಗ್ ಸ್ಟೈಲ್, ದರ್ಶನ್ ಸರ್ ಅವರ ಡೈಲಾಗ್ಸ್, ಒನ್ ಲೈನರ್ ಡೈಲಾಗ್ಗಳು ಹೊಡಿತಾರೆ. ಆಮೇಲೆ ಸ್ಟಾರ್ ಕಾಸ್ಟ್ ವಿನಯ್ ಕುಮಾರ್ ಅವರೇ, ಬಿಗ್ ಬಾಸ್ ವಿನಯ್ ಕುಮಾರ್ ಅವರು ಇದ್ರಲ್ಲಿ ಅವರು ವಿಲನ್ ಆಗಿ ಆಕ್ಟ್ ಮಾಡ್ತಾರ ಅಂತ ಅನ್ಕೊಂತೀನಿ. ದೇವರಾಜ್ ಅವರವ್ರೆ, ಆಮೇಲೆ ರಚನಾ ರೈ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾವ್ರೆ. ಆಮೇಲೆ ಗಿಲ್ಲಿ ನಟ ಅವ್ರೆ. ಸೊ ಇವರೆಲ್ಲ ಸ್ಟಾರ್ ಕಾಸ್ಟ್ ಚೆನ್ನಾಗೇ ಐತೆ, ಸ್ಟಾರ್ ಕಾಸ್ಟ್. ಸೊ ಇದೊಂದು ಮಾಫಿಯಾ ಸ್ಟೋರಿ ಆಗಿರುತ್ತೆ ಅಂತ ಅನ್ಕೊಂತೀನಿ. ಧನುಷ್ ಅಂದ್ರೆ ಧನುಷ್ ಅಲಿಯಾಸ್ ಡೆವಿಲ್ ಹೆಂಗಾಗ್ತಾನ ಅನ್ನೋದು ಈ ಸಿನಿಮಾ ಸ್ಟೋರಿ ಆಗಿರ್ಬೋದು. ಸ್ಟೋರಿ ಆಕ್ಚುಲಿ ಜಾಸ್ತಿ ಬಿಟ್ಕೊಟ್ಟಿಲ್ಲ, ತುಂಬಾನೇ ರಿಚ್ ಆಗಿ ಮಾಡೋರು ಅಂತ ಹೇಳ್ತೀನಿ. ಟ್ರೈಲರ್ ನ ಅಂದ್ರೆ ಸಿನಿಮಾನೇ ತುಂಬಾ ರಿಚ್ ಆಗಿ ಮಾಡೋರು ಅಂತ ಅನ್ಕೊಂಡಿರ್ತೀನಿ. ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ ಆಗೈತೆ. ಇನ್ನೇನು 6 ದಿವಸದಲ್ಲಿ ಸಿನಿಮಾ ಅಂತೂ ರಿಲೀಸ್ ಆಗುತ್ತೆ ಗುರು. ಸೊ ಸಿನಿಮಾ ಹೇಗಿರುತ್ತೆ ಅಂತ ನಾವು ಅವಾಗ ನೋಡೋಣ. ಸೊ ನಿಮ್ಗೆ ಯಾರ್ಯಾರಿಗೆ ದರ್ಶನ್ ಸರ್ ಡೆವಿಲ್ ಸಿನಿಮಾ ಟ್ರೈಲರ್ ಇಷ್ಟ ಆಯ್ತು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ತುಂಬಾನೇ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ, ಆ ಎಕ್ಸ್ಪೆಕ್ಟೇಷನ್ಗೆ ಒಂದು ಲೆವೆಲ್ ರೀಚ್ ಆಗೈತೆ ಅಂತ ಹೇಳ್ತೀನಿ ಗುರು. ಟ್ರೈಲರ್ ಓಕೆ, ನನಗೆ ಇಷ್ಟ ಆಯ್ತು. ಸೊ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಯ್ತು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ನೂ ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಸಬ್ಸ್ಕ್ರೈಬ್ ಮಾಡ್ಬಿಡಿಗ್ರು. ಸೊ ಎಷ್ಟೊಂದ್ ದಿವಸ ಆದ್ಮೇಲೆ ನಾನು ಆಕ್ಚುಲಿ ಯೂಟ್ಯೂಬ್ ಚಾನಲ್ ಆಕ್ಚುಲಿ ಬಿಟ್ಬಿಟ್ಟಿದೆ ಮಾಡೋದು. ಸೊ ತಿರ್ಗಾ ಇವತ್ತು ದರ್ಶನ್ ಸರ್ ಟ್ರೈಲರ್ ನೋಡಿದ್ಮೇಲೆ ತಿರ್ಗಾ ಜೋಶ್ ಬಂತು. ಸೊ ಇವತ್ತಿಂದ ಕಂಟಿನ್ಯೂಸ್ ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್.